ಸರಿ, ನಾನು ಆಫೀಸ್ಗೆ ಹೋಗ್ಬರ್ತೀನಿ. ಹ್ಮ್ ನೈಟ್ ಶಿಫ್ಟ್ ಮುಗಿಸಿ ನಾನು ಬರೋಕ್ಕೆ ಬೆಳಿಗ್ಗೆ 8 ಗಂಟೆ ಆಗುತ್ತೆ. ನೀನು ಸ್ವಲ್ಪ ಹುಷಾರಾಗಿರು. ಆ ಆಯ್ತು ರೀ. ಹ್ಞೂ, ಡೋರ್ ಲಾಕ್ ಮಾಡ್ಕೋ. ಏನಂದ್ರೆ 1 ನಿಮಿಷ. ಹ್ಞೂ, ಏನೇ? ನೈಟ್ ಡಿನ್ನರ್ಗೆ ನನಗೆ ಆನ್ಲೈನಲ್ಲಿ ಪಿಜ್ಜಾ ಆರ್ಡರ್ ಮಾಡಿ ಕೊಡ್ತೀರಾ? ಏನಂದೆ? ಪಿಜ್ಜಾನಾ? ಏಯ್, ಹೌದು, ನಿನ್ನ ಮನಸ್ಸಲ್ಲಿ ನೀನೇನು ಅನ್ಕೊಂಡಿದೀಯಾ? ಡೈಲಿ ಪಿಜ್ಜಾ ತಿನ್ಬೇಕಾ ನಿನಗೆ? ನಿನ್ನೆನೂ ಪಿಜ್ಜಾ ಆರ್ಡರ್ ಮಾಡಿದ್ದೆ, ಮೊನ್ನೆನೂ ಪಿಜ್ಜಾ ಆರ್ಡರ್ ಮಾಡಿ ತಿಂದೆ. ಒಂದು ಪಿಜ್ಜಾ ತಿಂದ್ರೆ 500 ರೂಪಾಯಿ ಖರ್ಚಾಗತ್ತೆ ಕಣೆ. ಈ ವಾರ ಪೂರ್ತಿ ನಿನಗೆ ಆನ್ಲೈನಲ್ಲಿ ಪಿಜ್ಜಾ ಆರ್ಡರ್ ಮಾಡೋದೇ ಸರಿ ಹೋಯ್ತು. ನಾನು ಕಷ್ಟಪಟ್ಟು ದುಡಿಯೋ ದುಡ್ಡೆಲ್ಲ ನಿನಗೆ ಪಿಜ್ಜಾ ಕೊಡ್ಸೇ ಹಾಳಾಗುತ್ತನ್ಸುತ್ತೆ. ಏನು ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನು ಅಂತಾನೆ ಗೊತ್ತಿಲ್ಲ, ನನಗೆ ಡೈಲಿ ಪಿಜ್ಜಾ ತಿನ್ಬೇಕಂತ ಇದೆ. ಪಿಜ್ಜಾ ಮಾತ್ರ ತಿಂದಿಲ್ಲ ಅಂದ್ರೆ ಆ ದಿನನೇ ನನಗೆ ತುಂಬಾ ಬೇಜಾರಾಗಿದೆ ರೀ. ಹಾಗಾದ್ರೆ ನೀನ್ ಪಿಜ್ಜಾಗೆ ತುಂಬಾ ಅಡಿಕ್ಟ್ ಆಗಿದೀಯಾ? ನೀನ್ ಪ್ರತಿದಿನ ಪಿಜ್ಜಾ ತಿನ್ಲೇಬೇಕಾ ಏನು? ದಿನ ಪಿಜ್ಜಾ ಕೊಡ್ಸಕ್ಕೆ ನನ್ನಿಂದ ಆಗಲ್ಲ. ಬೇಕಾದ್ರೆ ನೀನ್ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗಿ ಬರೋ ಸಂಬಳದಲ್ಲಿ ಪಿಜ್ಜಾನೇ ತಗೊಂಡ್ ತಿನ್ನು. ರೀ, ನಿಮಗೆ ಏನಾಯ್ತು? ಒಂದೇ ಒಂದ್ ಪಿಜ್ಜಾ ಕೇಳಿದಕ್ಕೆ ಈ ತರ ಮಾತಾಡ್ತಾ ಇದ್ದೀರಾ ನೀವು? ಮತ್ತೇನು ದಿನಾ ಪಿಜ್ಜಾ ಕೇಳ್ತಾ ಇದೀಯ ನೀನು? ನಾನು ಪ್ರತಿದಿನ ಪಿಜ್ಜಾ ಆರ್ಡರ್ ಮಾಡ್ತಾನೇ ಇದ್ದೀನಿ. ನಾನ್ ಕಷ್ಟಪಟ್ಟು ದುಡಿಯೋದೆಲ್ಲ ನಿನಗ್ ಪಿಜ್ಜಾ ಕೊಡ್ಸೋದ್ರಲ್ಲೇ ಸರಿ ಹೋಯ್ತು. ಇವತ್ ಒಂದಿನ ಮಾತ್ರ ಆರ್ಡರ್ ಮಾಡಿ ಕೊಡ್ಬೋದಲ್ಲ? ಈ ಕತೆ ಎಲ್ಲ ಇನ್ ಮುಂದೆ ಹೇಳಲೇಬೇಡ. ನೀನೇ ಮನೆಯಲ್ಲಿ ಏನಾದ್ರೂ ಅಡಿಗೆ ಮಾಡ್ಕೊಂಡು ತಿನ್ನು. ಹ್ಮ್. ಸರಿ, ನನಗೆ ಟೈಮ್ ಆಯ್ತು, ಬರ್ತೀನಿ. ಹ್ಮ್ ಛೆ, ಏನಾಯ್ತು ಇವ್ರಿಗೆ? ಒಂದ್ ಪಿಜ್ಜಾ ಕೇಳಿದ್ದಕ್ಕೋಗಿ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನು ಮುಂದೆ ಇವ್ರ ಹತ್ರ ಪಿಜ್ಜಾ ತೆಗ್ಸ್ಕೊಡಿ ಅಂತ ಕೇಳಲೇಬಾರ್ದು. ಹ್ಮ್ 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 ಹ್ಮ್. ಯಾರ್ರೀ ನೀವು? ಹಲೋ ಮೇಡಮ್, ತಗೊಳ್ಳಿ ನೀವು ಆರ್ಡರ್ ಮಾಡಿರೋ ಪಿಜ್ಜಾ. ಏನಂದ್ರಿ? ಪಿಜ್ಜಾನಾ? ಹೌದು ಮೇಡಮ್, ಪಿಜ್ಜಾನೇ ತಗೊಳ್ಳಿ. 5 ಸ್ಟಾರ್ ರೇಟಿಂಗ್ ಕೊಟ್ಬಿಡಿ ಮೇಡಮ್. ಸರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಹ್ಮ್ ಹ್ಮ್ ನಾನ್ ತುಂಬಾ ಆಸೆಯಾಗಿ ಪಿಜ್ಜಾ ಕೇಳಿದ್ರಿಂದ ಅವರೇ ಇದನ್ನ ಆಫೀಸಿಂದ ಆರ್ಡರ್ ಮಾಡಿದ್ದಾರೆ ಅಂತ ಅನ್ಸತ್ತೆ. ಒಳ್ಳೇದಾಯ್ತು, ಈ ಪಿಜ್ಜಾನ ಎಂಜಾಯ್ ಮಾಡಿ ತಿನ್ಬೇಕು. ಹ್ಮ್ ಹಾ. ವಾವ್, ವಾವ್, ಪಿಜ್ಜಾ ಸಖತ್ ಟೇಸ್ಟ್ ಆಗಿದೆ. ಚಾನ್ಸೇ ಇಲ್ಲ. ಯಾರಪ್ಪ ಇದು? ನೆಮ್ಮದಿಯಾಗಿ ಒಂದ್ ಪಿಜ್ಜಾ ಕೂಡ ತಿನ್ನಕ್ ಬಿಡಲ್ಲ. ಮೇಡಮ್, ಒಂದು ಚಿಕ್ಕ ತಪ್ಪಾಗೋಯ್ತು ಮೇಡಮ್. ಏನಂದ್ರಿ? ಅದು ಫಸ್ಟ್ ಫ್ಲೋರಲ್ಲಿ ಕೊಡಬೇಕಾದ ಪಿಜ್ಜಾನ ಗೊತ್ತಿಲ್ಲದೆ ನಿಮಗೆ ಕೊಟ್ಬಿಟ್ಟೆ ಮೇಡಮ್. ಆ ಪಿಜ್ಜಾನ ಸ್ವಲ್ಪ ವಾಪಸ್ ಕೊಡ್ತೀರಾ? ಏನಂದ್ರಿ? ಇನ್ನೊಬ್ರು ಆರ್ಡರ್ ಮಾಡಿದ ಪಿಜ್ಜಾನ ನನಗ್ ಕೊಟ್ಬಿಟ್ರಾ? ಹೌದು ಮೇಡಮ್, ನೀವು ಆ ಪಿಜ್ಜಾನ ವಾಪಸ್ ಕೊಟ್ರೆ ನಾನು ಅವ್ರಿಗೆ ಕೊಟ್ಬಿಟ್ಟು ನಾನು ಹೊರಟ್ಬಿಡ್ತೀನಿ. ಅಯ್ಯೋ, ಏನಪ್ಪ ಇದು? ಇಷ್ಟು ಕೇರ್ಲೆಸ್ ಆಗಿದ್ದೀರಾ ನೀವು? ನಾನು ಆಲ್ರೆಡಿ ಓಪನ್ ಮಾಡಿ ತಿನ್ಬಿಟ್ನಲ್ಲ. ಏನು? ಈಗ ತಾನೇ ನಾನು ಕೊಟ್ಬಿಟ್ಟು ಹೋದ್ನಲ್ಲ, ಅಷ್ಟು ಬೇಗ ತಿನ್ಬಿಟ್ರಾ? ಇಲ್ಲಿ ನೋಡು, ನನಗ್ ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ. ಅದೇ ನೀನ್ ಕೊಟ್ಟಿದ ತಕ್ಷಣ ಓಪನ್ ಮಾಡಿ ತಿನ್ನಕ್ ಶುರು ಮಾಡ್ದೆ. ಇವಾಗ ಏನಪ್ಪ ಮಾಡೋದು? ಅಯ್ಯೋ ಮೇಡಮ್, ಆ ಪಿಜ್ಜಾನ ನಾನು ವಾಪಸ್ ಕೊಡ್ಲಿಲ್ಲ, ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ಬಿಡ್ತಾರೆ. ಅಯ್ಯೋ, ಅರ್ಧ ತಿಂದು ಅರ್ಧ ಪಿಜ್ಜಾನೇ ಬಾಕಿ ಇದೆ. ಬೇಕಿದ್ರೆ ಅದ್ ತಗೊಂಡ್ ಹೋಗ್ತೀಯಾ? ಏನ್ ಮೇಡಮ್ ಹಿಂಗೆಲ್ಲ ಮಾತಾಡ್ತಿರಲ್ಲ? ನನಗೆ ಸ್ಯಾಲ್ರಿನೇ ತುಂಬಾ ಕಡಿಮೆಯಾಗಿ ಸಿಗುತ್ತೆ. ಈಗ ಈ ಪಿಜ್ಜಾದ ಹಣನು ನನ್ನ ಸ್ಯಾಲರಿಯಲ್ಲಿ ಇಟ್ಕೊಂಡ್ಬಿಡ್ತಾರೆ. ಸರಿ, ಇವಾಗ ನಾನು ಏನ್ ಮಾಡ್ಬೇಕು ಅಂತ್ಯಾ? ಮೇಡಮ್, ಈ ಪಿಜ್ಜಾಗೆ ನೀವು ದುಡ್ಡು ಕೊಟ್ರೆ ನಾನು ಹೊರಟೋಗ್ಬಿಡ್ತೀನಿ.
ಅಯ್ಯೋ, ನನ್ನ ಹತ್ರ ಅಷ್ಟು ದುಡ್ಡೆಲ್ಲ ಇರಲ್ಲಪ್ಪ. ನಾನು 500 ರೂಪಾಯಿಗೆ ಎಲ್ಲಿಗೆ ಹೋಗೋದು? ಏನ್ ಮೇಡಮ್, ನಾನು ಕೊಟ್ಟಿದ್ದ ಪಿಜ್ಜಾ ತಿಂದ್ರಿ ತಾನೆ? ಈಗ ದುಡ್ಡು ಕೇಳಿದ್ರೆ ಇಲ್ಲ ಅಂತಂದ್ರೆ ಏನ್ ಅರ್ಥ? ಈಗ ನಾನು ಏನ್ ಮಾಡ್ಲಿ ಮೇಡಮ್? ತಪ್ಪು ನಂದೇ ಮೇಡಮ್, ಏನೋ ಗೊತ್ತಿಲ್ಲದೆ ಆಗೋಯ್ತು. ದಯವಿಟ್ಟು ಆ ಪಿಜ್ಜಾ ದುಡ್ಡು 500 ರೂಪಾಯಿ ಮಾತ್ರ ಕೊಟ್ಬಿಡಿ ಮೇಡಮ್. ಸರಿ ಸರಿ, ನಿನ್ನ ನೋಡಿದ್ರು ನನಗ್ ಪಾಪ ಅನಿಸ್ತಾ ಇದೆ. ನೀನು 1 ನಿಮಿಷ ಇಲ್ಲೇ ಇರು. ಹ್ಮ್. ಹಲೋ, ಹೇಳೆ. ಏನಂದ್ರೆ, ನಾನ್ ನಿಮಗೊಂದ್ ನಂಬರ್ ಹೇಳ್ತೀನಿ. ಆ ನಂಬರ್ಗೆ ಒಂದ್ 500 ರೂಪಾಯಿ ಮಾತ್ರ ಕಳಿಸ್ಕೊಡಿ. ಏನೇ ಏನ್ ಹೇಳ್ತಾ ಇದೀಯಾ? 500 ರೂಪಾಯಿ ಕಳಿಸ್ಬೇಕಾ? ಹೌದು ರೀ. ನೋಡಪ್ಪ, ನಿನ್ ನಂಬರ್ ಸ್ವಲ್ಪ ಹೇಳು. ಓಕೆ. 9378. 9378. ಈ ನಂಬರ್ಗೆ ತಕ್ಷಣ ಒಂದ್ 500 ರೂಪಾಯಿ ಕಳಿಸ್ಕೊಡ್ರಿ. ಸರಿ, ಕಳಿಸ್ತೀನಿ, ಇಡು. ಹ್ಮ್. ನೀನ್ ಫೋನ್ ತೆಗ್ದು ಜಿಪೇನಲ್ಲಿ ದುಡ್ಡು ಬಂದಿದ್ಯಾ ಅಂತ ನೋಡ್ತೀಯಾ? ಹಾ, ಬಂದ್ಬಿಡ್ತು ಮೇಡಮ್. ತುಂಬ ಥ್ಯಾಂಕ್ಸ್ ಮೇಡಮ್. ನೀವು ಮಾತ್ರ ಹಣ ಕೊಡದೆ ಹೋಗಿದ್ರೆ ನನ್ನ ಸಂಬಳದಿಂದ ಕಟ್ ಮಾಡ್ತಾ ಇದ್ರು ಮೇಡಮ್. ಅದೇ ನಿನಗ್ ದುಡ್ಡು ಬಂತಲ್ಲ, ನೀನ್ ಹೊರಡು. ಥ್ಯಾಂಕ್ ಯು ಮೇಡಮ್. ಹ್ಮ್. ಹಲೋ, ಏನ್ ಹೇಳ್ರಿ? ಅದೆಲ್ಲ ಸರಿ, ಫೋನ್ ಮಾಡಿ ಒಂದ್ ನಂಬರ್ಗೆ ದುಡ್ಡು ಕಳ್ಸಕ್ ಹೇಳಿದಲ್ವಾ? ಆ ಫೋನ್ ನಂಬರ್ ಯಾರ್ದೇ? ಏನಂದ್ರೆ, ಒಂದ್ ಚಿಕ್ಕ ತಪ್ಪು ನಡೆದೋಯ್ತು. ಏನೇ ಅದು? ಒಂದ್ ಫುಡ್ ಡೆಲಿವರಿ ಬಾಯ್ ಬಂದು ನನಗ್ ಪಿಜ್ಜಾ ಕೊಟ್ಟೋದಾರಿ. ನೀವೇ ಅದನ್ನ ಆರ್ಡರ್ ಮಾಡಿದ್ದು ಅಂತ ನಾನ್ ತಗೊಂಡ್ಬಿಟ್ಟೆ ರೀ. ಸ್ವಲ್ಪ ತಾದ್ಮೇಲೆ ಮತ್ತೆ ಆ ಹುಡುಗ ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಕೊಡ್ಬೇಕಾದ ಪಿಜ್ಜಾನ ನನಗ್ ಕೊಟ್ಟೋದೆ ಅಂತ ಹೇಳ್ದಾರಿ. ಅವ್ನ್ ವಾಪಸ್ ಬಂದ್ ಕೇಳೋ ಅಷ್ಟ್ರಲ್ಲಿ ನಾನು ಅರ್ಧ ಪಿಜ್ಜಾ ತಿಂದ್ಬಿಟ್ಟೆ. ಅರ್ಧ ಪಿಜ್ಜಾ ಕೊಡಕ್ ಆಗಲ್ವಲ್ಲ, ಅದಕ್ಕೆ ರೀ ಅವನಿಗೆ 500 ರೂಪಾಯಿ ಕಳಿಸ್ಲಿಕ್ಕೆ ಹೇಳ್ದೆ. ಅಯ್ಯೋ, ನಿನಗೆ ಈ ಪಿಜ್ಜಾ ಮೇಲಿರೋ ಉಚಿತನದಿಂದ ಇನ್ನು ನಾನು ಏನೇನ್ ಅನುಭವಿಸ್ಬೇಕು ಒಂದು ಅರ್ಥ ಆಗ್ತಿಲ್ಲ. ಸರಿ, ನನಗೆ ಕೆಲಸ ಇದೆ, ಫೋನ್ ಇಡು.